ಎಲ್ಲರಿಗೂ ನಮಸ್ಕಾರ. ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ಶ್ರಾವಣ ಮಾಸ ನಿಮಿತ್ತವಾಗಿ ದೇವದುರ್ಗದಲ್ಲಿ ಪ್ರತಿ ಸೋಮವಾರ ಅನ್ನಪ್ರಸಾದ ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ಆಗಮಿಸಬೇಕು ಹಾಗೂ ಶ್ರೀ ಬಸವೇಶ್ವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸುತ್ತೇನೆ. ಒಂದು ದಾಸೋಹ ಮಾಡಬೇಕಪ್ಪ ಅಂದರೆ ಎಷ್ಟು ಕಷ್ಟ ಇರುತ್ತಂತ ನಿಮ್ಮೆಲ್ಲರಿಗೂ ಗೊತ್ತು. ನಾವು ಇದುವರೆಗೂ ಯಾರಿಗೂ ಸಹಾಯವನ್ನು ಕೇಳಿಲ್ಲ, ಆದರೆ ದಾನಿಗಳು ಮನಸ್ಸು ಮಾಡಿ ಸಹಾಯ ಮಾಡ್ಬೋದು. ಅಕ್ಕಿ ಆಗಲಿ ಬೇಳೆ ಆಗಲಿ ತಮಗೇನು ಇಷ್ಟ ಅನ್ನಿಸ್ತದೆ ಅದನ್ನು ಸಹಾಯ ಮಾಡಬಹುದು. ಕೇಳಿದರೆ ಜಲ್ದಿ ಕೊಡ್ತಾಯಿಲ್ಲ ಅಂತ ನನಗೆ ನಾಚಿಕೆ ಆಗ್ತಿದೆ. ಏನಪ್ಪ ಇಷ್ಟು ಮಂದಿ ಹಿಂಗದರಲ್ಲಪ್ಪ ಅಂತೇಳಿ. ನಾವು ನೋಡಿದರೆ ಅನ್ನದಾಸೋಹಕ್ಕಿಂತ ದೊಡ್ಡ ಇದು ಯಾವುದಿಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ನಮ್ಮಂಥವ್ರಿಗೆ ನೀವು ಸಹಕಾರ ಮಾಡಬೇಕೆಂದು ಕೇಳಿಕೊಳ್ತೀನಿ. ನಮಗೆ ಪ್ರತಿನಿತ್ಯ ಮಾಡಬೇಕನ್ನೋ ಆಸೆ, ಬಟ್ ಸಹಾಯ ಸಹಕಾರ ಇಲ್ಲ. ಏನೇ ಹೋರಾಡಿದರೂ ಒಬ್ಬಂಟಿಯಾಗಿ ಹೋರಾಡಬೇಕು. ಏನೇ ಇದಾದ್ರೂ ಒಬ್ಬಂಟಿಯಾಗಿ ಸಾಧಿಸಬೇಕು. ಅಂಥ ಪರಿಸ್ಥಿತಿ ನಮಗೈತಿ. ನಿಮ್ಮೆಲ್ಲರ ಸಹಕಾರ ನಮಗೆ ಮೇಲಿತ್ತಪ್ಪ ಅಂದರೆ ಪ್ರತಿ ವರ್ಷ ಪ್ರತಿದಿನ ದಾಸೋಹ ಮಾಡಬೇಕನ್ನೋ ನನ್ನ ಆಸೆ. ಸಿದ್ಧಗಂಗಾ ಶ್ರೀಗಳು ದಾಸೋಹ ಮಾಡಿ ಎಲ್ಲ ಮಕ್ಕಳಿಗೆ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿಸಿದ್ದಾರೆ. ಅದೇ ರೀತಿಯಾಗಿ ನಾವು ಮಾಡಬೇಕನ್ನೋ ಆಸೆ ನಮಗೆ. ಆದರೆ ನಮಗೆ ಜನ ಬೆಂಬಲ ಇಲ್ಲ. ನಮ್ಮಂಥವರಿಗೆ ಸಣ್ಣ ಪುಟ್ಟ ಮಠಗಳಿಗೆ ತಮ್ಮೆಲ್ಲರ ಸಹಕಾರ ಇರಲೆಂದು ವಿನಂತಿಸುತ್ತೇನೆ. ನೀವಾಗಿ ದಾನ ಧರ್ಮ ಮಾಡಿದರೆ ಮಠ ಮಂದಿರದಲ್ಲಿ ದಾಸೋಹ ಪ್ರತಿನಿತ್ಯ ನಡೆಯುತ್ತೆ. ನೀವಾಗಿ ಮಾಡಲಿಲ್ಲಪ್ಪ ಅಂದಾಗ ದಾಸೋಹ ಮಾಡೋಕ್ಕೆ ಇಚ್ಛೆ ಬರಲ್ಲ. ಬೆಳೆಯವರಿಗೆ ಸಹಕಾರ ಕೊಡಿ. ನನಗೆ ಒಂಥರ ಮನಸ್ಸಿಗೆ ಬೇಜಾರಾಗ್ತದೆ. ಯಾಕಂದ್ರೆ ಒಂದು ಸೋಮವಾರ ದಾಸೋಹ ಮಾಡಬೇಕಪ್ಪ ಅಂದರೆ ಒಂದು 10-15 ಸಾವಿರ ರೂಪಾಯಿ ಖರ್ಚು ಬರ್ತದೆ. ನೀವಾಗಿ ಕೊಡಲಿಲ್ಲಪ್ಪ ಅಂದಾಗ ಭಾಳ ಕಷ್ಟ ಆಗಿಬಿಡ್ತದೆ. ನಿಮ್ಮೆಲ್ಲರ ಸಹಕಾರ ಇರಬೇಕು. ಮಠ ಮಂದಿರ, ಪ್ರತಿಯೊಂದು ಮಠ ಮಂದಿರ ಮೇಲೆ ನಿಮ್ಮೆಲ್ಲರ ಸಹಕಾರ ಇರಬೇಕು. ಜನಗಳಿದ್ರೇ ಮಠ ಮಂದಿರ. ಜನಗಳಿಲ್ಲಪ್ಪ ಅಂದರೆ ಮಠ ಮಂದಿರ ಬೆಳೆಯೋಕ್ಕಾಗಲ್ಲ. ಇದು ನನ್ನ ಮನಸ್ಸಿಗೆ ಭಾಳ ಬೇಜಾರಾಗಿ ಈ ಥರ ಮಾತಾಡೋಕ್ಕಾಯ್ತು. ನಿಮ್ಮೆಲ್ಲರ ಸಹಕಾರ ಇರಬೇಕೆಂದು ವಿನಂತಿಸುತ್ತೇನೆ. ಆದಷ್ಟು ನಮ್ಮ ಮಠಕ್ಕೊಂದಲ್ಲ, ನಿಮ್ಮ ಊರಲ್ಲಿರೋ ಮಠಗಳಿಗೆ ನೀವು ಬೆಳೆಸಿರಿ. ನಿಮ್ಮ ಯಾರಾದರೂ ಇರ್ತಾರಲ್ಲ ಮಠ ದಾಸೋಹ ಮಾಡೋರು, ಅವ್ರಿಗೆ ಸಾಥ್ ಕೊಡಿ. ತಮ್ಮ ಕೈಲಾದಷ್ಟು ಸೇವೆ ಸಲ್ಲಿಸಿ. ಅನ್ನದಾನಕ್ಕಿಂತ ದೊಡ್ಡ ದಾನ ಯಾವುದಿಲ್ಲ. ಅದಕ್ಕೆ ನೀವು ಸಹಕಾರ ಕೊಡಿ ಎಲ್ಲರಿಗೂ. ಯಾಕಂದರೆ ಹೋಗುವಾಗ ಏನು ಒಯ್ಯಂಗಿಲ್ಲ, ನಾವು ಬರುವಾಗೂ ಏನು ತಗೊಂಡು ಹೋಗಲ್ಲ. ಒಂದು ಹೌದು ಇಲ್ಲ ಒಂದಲ್ಲ, ಅಷ್ಟೇ ನಾನು ಹೇಳೋದು. ದಾನ ಮಾಡಿ ಆದಷ್ಟು ಸೇವೆ ಸಲ್ಲಿಸಿ, ಎಲ್ಲರಿಗೂ ಸಲ್ಲಿಸ್ರಿ. ನಮಗೆ ಸಲ್ಲಿಸ್ಬೇಕಂತೇನಿಲ್ಲ. ಶ್ರಾವಣ ಮಾಸದಲ್ಲಿ ತಮ್ಮ ಊರುಗಳಲ್ಲಿ ಮಠ ಮಂದಿರಗಳಲ್ಲಿ ಗುಡಿ ಗುಂಡಾರಗಳಲ್ಲಿ ದಾಸೋಹ ಮಾಡ್ತಿದ್ರಪ್ಪ ಅಂದರೆ ಸಹಾಯ ಮಾಡಿ ತಮ್ಮ ಕೈಲಾದಷ್ಟು ಸೇವೆ ಸಲ್ಲಿಸಿ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. ಬಸವಣ್ಣ ನಿಮಗೆಲ್ಲರಿಗೂ ಒಳ್ಳೆಯದು ಮಾಡಲೆಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆಯ್ತಪ್ಪ ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ದಾಸೋಹಕ್ಕೆ ಸಹಾಯ ಮಾಡಿ ವಿನಂತಿಸುತ್ತೇನೆ.